Hello, energetic and enthusiastic students. ಹೇಗಿದ್ದೀರಾ ಎಲ್ಲರೂ? Welcome you all to PW Kannada 9th and 10th channel and the batch Yatharth. So ನಾವು ಇವಾಗ ಸೆಕೆಂಡ್ ಚಾಪ್ಟರ್ನಲ್ಲಿ ಇದ್ದೇವೆ, ರೈಟ್? ಆ ಚಾಪ್ಟರ್ ನೇಮ್ ಇಸ್ ಮ್ಯಾಟರ್ ಅರೌಂಡ್ ಅಸ್ ಪ್ಯೂರ್. ಸೊ ನೀವು ರಿಕಾಲ್ ಮಾಡ್ಬೋದಾ ಪ್ರೀವಿಯಸ್ ಕ್ಲಾಸ್ನಲ್ಲಿ ನೀವೇನು ಕಲ್ತಿದ್ರಿ ಅಂತ ಹೇಳಿ. ವಿ ಲರ್ನ್ಡ್ ಅಬೌಟ್ ದ ಡಿಫ್ರೆಂಟ್ ಎಕ್ಸಾಂಪಲ್ಸ್ ಆಫ್ ಹಿಡ್ರೋಜಿನಿಯಸ್ ಮಿಕ್ಸ್ಚರ್ ಸಚ್ ಆಸ್ ಸಸ್ಪೆನ್ಷನ್ ಅಂತ ಹೇಳಿದರೆ ಏನು, ಕೊಲಾಯ್ಡಲ್ ಸೊಲ್ಯೂಷನ್ ಅಂತ ಹೇಳಿದರೆ ಏನು, ವಾಟ್ ಆರ್ ದ 8 ಟೈಪ್ಸ್ ಆಫ್ ಕೊಲಾಯ್ಡ್ಸ್, ಎಕ್ಸಾಂಪಲ್ಸ್ ಯಾವುದು ಮತ್ತು ಅವುಗಳ ಪ್ರಾಪರ್ಟೀಸ್ ಏನು ಅಂತ ಹೇಳೋದನ್ನು ಪ್ರೀವಿಯಸ್ ಕ್ಲಾಸ್ನಲ್ಲಿ ಡಿಸ್ಕಷನ್ ಮಾಡಿದ್ವಿ. ಸೊ ಈ ಕ್ಲಾಸ್ನಲ್ಲಿ ಲೆಟ್ಸ್ again recall about the true solution which we have learnt about previous to previous class. A true solution do concentration identification ಅಥವಾ ಕ್ಯಾಲ್ಕುಲೇಷನ್ ಆಫ್ ಕಾನ್ಸಂಟ್ರೇಷನ್ ಬಗ್ಗೆ ನಾವು ಮಾತಾಡ್ತೇವೆ. ಸೊ ಈ ಕ್ಲಾಸ್ ನೀವು ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಯು ವಿಲ್ ಅಂಡರ್ಸ್ಟ್ಯಾಂಡ್ ಹೌ ಟು ಐಡೆಂಟಿಫೈ ಆರ್ ಹೌ ಟು ಕ್ಯಾಲ್ಕುಲೇಟ್ ದ ಕಾನ್ಸಂಟ್ರೇಷನ್. ಈ ಸಾಲ್ಯುಬಿಲಿಟಿಯನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡುವಂಥದ್ದು, ರಿಲೇಟೆಡ್ ಟು ಇಟ್ ಹೇಗೆ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡೋದು. ದಿಸ್ ವಿಡಿಯೋ ಇಸ್ ವೆರಿ ಇಂಪಾರ್ಟೆಂಟ್ ಬಿಕಾಸ್ ಫ್ರಮ್ ದಿಸ್ ಕಾನ್ಸೆಪ್ಟ್ ಯು ಆರ್ ಗೋಯಿಂಗ್ ಟು ಗೆಟ್ 5 mark question for your coming test. ಅದು ಫಸ್ಟ್ ಪಿ ಟಿ ಆಗಿರ್ಬೋದು ಆರ್ ವಾಟ್ ಎವರ್ ದ ಟೆಸ್ಟ್ ಇಟ್ ಕುಡ್ ಬಿ, ಲೈಕ್ ಫಸ್ಟ್ ಟರ್ಮ್ ಎಕ್ಸಾಮ್ಸ್ ಆಗಿರ್ಬೋದು, ಫೈನಲ್ ಬೋರ್ಡ್ ಎಕ್ಸಾಮ್ಸ್ ಆರ್ ಪ್ರೀ ಬೋರ್ಡ್ ಎಕ್ಸಾಮ್ಸ್ ಆಗಿರ್ಬೋದು. You're going to get 100% question from this topic. So pay attention. ಫಸ್ಟ್ ಆಫ್ ಆಲ್ ನಾವು ಈ ಒಂದು ವರ್ಡನ್ನು ತುಂಬ ಸಲ ಕೇಳಿರ್ತೀವಿ, ಡೈಲ್ಯೂಟ್ ಸೊಲ್ಯೂಷನ್, ಕಾನ್ಸಂಟ್ರೇಟೆಡ್ ಸೊಲ್ಯೂಷನ್ ಅಂತೆಲ್ಲ ಹೇಳ್ಕೊಂಡು. ನಿಮಗೆ ಗಂಟಲೇನೋ ನೋವಾಗುತ್ತೆ, ಸೊ ಡಾಕ್ಟರ್ ವಿಲ್ ಸೇ ದ್ಯಾಟ್ ಗಾಗಲ್ ಮಾಡಿ ಅಂತ ಹೇಳಿ, ಅಂದರೆ ನೀರಲ್ಲಿ ಉಪ್ಪು ನೀರು ಹಾಕಿ ಗಂಟಲಲ್ಲಿ ಗುಳುಗುಳು ಮಾಡಿ ಅಂತ ಹೇಳ್ತಾರೆ, ರೈಟ್? ಸೊ ಈ ಗುಳುಗುಳು ಮಾಡ್ತೀರಾ ಅಥವಾ ಗಾಗಲ್ ಮಾಡ್ತೀರಾ ಅಂತ ಹೇಳಿದ್ರೆ ಡು ಯು ಆ್ಯಡ್ ಲಾಟ್ ಆಫ್ ಸಾಲ್ಟ್, ತುಂಬ ಸಾಲ್ಟ್ ಹಾಕ್ತೀರಾ ಇನ್ ಸಚ್ ಅ ವೇ ದಟ್ ನಾಲಿಗೆಗೆ ಅದು ವೆನ್ ಇಟ್ ಕಮ್ಸ್ ಇನ್ ಕಾಂಟ್ಯಾಕ್ಟ್ ವಿತ್ ಯುವರ್ ಟಂಗ್ ಯು ಫೀಲ್ ಲೈಕ್ ಓ ಮಾಡ್ತೀರಾ ಹಾಗೆ? No, right? You prepare a normal solution which you can actually have it in your mouth. You can't swallow, but ಅದನ್ನು ನೀವು ಗಂಟ್ಲಲ್ಲಿ ಹಾಕೊಂಡು ಗುಳುಗುಳು ಮಾಡುವಷ್ಟು ಕಾನ್ಸಂಟ್ರೇಟೆಡ್ ಸೊಲ್ಯೂಷನ್ನ ಪ್ರಿಪೇರ್ ಮಾಡ್ತೀರಾ, ರೈಟ್? ಈಗ ಗುಲಾಬ್ ಜಾಮೂನ್ದು ವಿಷಯ ಬಂದಾಗ ಯು ಮೈಟ್ ಹ್ಯಾವ್ ಹ್ಯಾಡ್ ಗುಲಾಬ್ ಜಾಮೂನ್ ಇನ್ ಯೋರ್ ಲೈಫ್ ಅಟ್ ಲೀಸ್ಟ್ ಒನ್ಸ್ ಟೇಸ್ಟ್ ಮಾಡಿರ್ತೀರ ತಾನೆ. ಆ ಗುಲಾಬ್ ಜಾಮೂನಲ್ಲಿ ಥಿಂಕ್ ದ್ಯಾಟ್ ಆ ಸಿರಪ್ ಏನಿದೆ, ಆ ಶುಗರ್ ಸೊಲ್ಯೂಷನ್, ನಾವು ಪಾಕ ಅಂತ ಹೇಳ್ತೀವಿ ಕನ್ನಡದಲ್ಲಿ. ಸೊ ಆ ಶುಗರ್ ಸೊಲ್ಯೂಷನ್ ಏನಾದರೂ ಚಪ್ಪೆ ಇದ್ದರೆ, ಅಂದರೆ ಟೇಸ್ಟೇ ಇಲ್ಲ, ಶುಗರೇ ಇಲ್ಲ, ಅದಕ್ಕೆ ತುಂಬ ನೀರು ಹಾಕಿರ್ತಾರೆ. ಸೊ ನಿಮಗೆ ಇಷ್ಟ ಆಗುತ್ತಾ ಗುಲಾಬ್ ಜಾಮೂನ್? ಖಂಡಿತವಾಗ್ಲೂ ಇಷ್ಟ ಆಗಲ್ಲ. ದೋ ಇಟ್ ಇಸ್ ಅನ್ಹೆಲ್ದಿ, ಐ ನೋ ಇಟ್ ಇಸ್ ಅನ್ಹೆಲ್ದಿ, ಬಟ್ ಸ್ಟಿಲ್ ಆ್ಯಸ್ ಅ ಮ್ಯಾಟ್ರ್ ಆಫ್ ಖುಷಿಗೋಸ್ಕರ ನಾವು ತಿಂತೀವಿ ಅದನ್ನ. ಅಲ್ಲಿ ಈ ಸೊಲ್ಯೂಟ್ ಅಂತ ಹೇಳುವಂಥ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾದರೆ ಬೈನರಿ ಸೊಲ್ಯೂಷನ್ ಅಂತ ಹೇಳಿದರೆ ಏನು? ಸೊಲ್ಯೂಷನ್ ಅಂತ ಹೇಳಿದರೆ ಏನು? ಫಸ್ಟ್ ಆಫ್ ಆಲ್ ಒಂದು ಹೋಮೋಜಿನಿಯಸ್ ಮಿಕ್ಸ್ಚರ್ ಆಫ್ ಡಿಫ್ರೆಂಟ್ ಕಾಂಪೊನೆಂಟ್ ವೇರ್ ಯು ಕೆನಾಟ್ ಫೈಂಡ್ ಎನಿ ಬೌಂಡ್ರೀಸ್, ಅದನ್ನು ಹೋಮೋಜಿನಿಯಸ್ ಸೊಲ್ಯೂಷನ್ ಅಂತ ಹೇಳಿ ಕರಿತೇವೆ. ಎಕ್ಸಾಂಪಲ್ ಕೊಡಿ ಅಂತ ಹೇಳಿದರೆ ಎಲಾಯ್ಸ್, ಏರ್ ಇಸ್ ದ ಬೆಸ್ಟ್ ಹೋಮೋಜಿನಿಯಸ್ ಎಕ್ಸಾಂಪಲ್ ಅಲ್ವಾ? ಅಲ್ಲಿ ಬೈನರಿ ಸೊಲ್ಯೂಷನ್ ಅಂತ ಹೇಳ್ತೀವಿ, ಆ ಸೊಲ್ಯೂಷನನ್ನು ಬೈನರಿ ಅಂತ ತಗೊಳ್ತೀವಿ. ಇದರಲ್ಲಿ 2 ಕಾಂಪೊನೆಂಟ್ ಬರುತ್ತೆ. ಯಾವುದದು? ಒಂದು ಸೊಲ್ಯೂಟ್ ಕಾಂಪೊನೆಂಟ್, ಇನ್ನೊಂದು ಸಾಲ್ವೆಂಟ್ ಕಾಂಪೊನೆಂಟ್. ಸೊಲ್ಯೂಟ್ ಅಂತ ಹೇಳುವಂಥದ್ದು ಯಾವಾಗಲೂ ಕೂಡ ಲೆಸ್ ಕ್ವಾಂಟಿಟಿಯಲ್ಲಿರುತ್ತೆ, ಯಾವುದೇ ಸೊಲ್ಯೂಷನ್ ತೆಗೆದ್ರೂ ಕೂಡ. ಸಾಲ್ವೆಂಟ್ ಅಂತ ಹೇಳುವಂಥದ್ದು ದಿಸ್ ಕಾಂಪೊನೆಂಟ್ ಯು ಟೇಕ್ ಇನ್ ಅ ಲಾರ್ಜ್ ಕ್ವಾಂಟಿಟಿ. ಸಪೋಸ್ ಇವಾಗ ಡೈಲ್ಯೂಟ್ ಸೊಲ್ಯೂಷನ್ ಪ್ರಿಪೇರ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಇಲ್ಲಿ ನೀವು ಕಂಪೇರ್ ಮಾಡ್ಕೊಳ್ತೀರಾ. ಸೊ ನಾರ್ಮಲ್ ಕ್ವಾಂಟಿಟಿಗಿಂತನೂ ತುಂಬ ಕಡಿಮೆ, ಲೈಕ್ ವೆರಿ ಲೆಸ್ solute present in very less solute present in more solvent component. Very less solute present in more solvent component ಗೆ dilute solution ಅಂತ ಹೇಳಿ ಕರೀತೀರಾ. ಅದೇ ಥರ ಕಾನ್ಸಂಟ್ರೇಟೆಡ್ ಅಂತ ಹೇಳಿದ್ರೇನು? ಕಾನ್ಸಂಟ್ರೇಟೆಡ್ ಸೊಲ್ಯೂಷನ್ ಇಲ್ಲಿ ಏನು ಮಾಡ್ತೀರಾ ನೀವು? ಜಾಸ್ತಿ ಸೊಲ್ಯೂಟನ್ನು ಲೆಸ್ ಸೊಲ್ಯೂಷನ್ಗೆ ಆ್ಯಡ್ ಮಾಡ್ಕೊಳ್ತೀರಾ, ರೈಟ್? ಸೊ ಯು ಟೇಕ್ ಮೋರ್ ಸೊಲ್ಯೂಟ್ ಇನ್ ಲೆಸ್ ಸಾಲ್ವೆಂಟ್. ಈ ಥರ ಆಗಲಿಕ್ಕೆ ಸಾಧ್ಯ ಇದೆಯಾ? ಇಲ್ಲ. So less solvent alla, you keep the solvent fixed here, so more solute in given solvent.
ಕೊಟ್ಟಿರುವಂತಹ ಸಾಲ್ವೆಂಟ್ನಲ್ಲಿ ಜಾಸ್ತಿ ಸೊಲ್ಯೂಟ್ ತಗೊಳ್ತೀರಾ ಅಂತ ಹೇಳಿದ್ರೆ ದಟ್ ಇಸ್ ಕಾನ್ಸಂಟ್ರೇಟೆಡ್. ಇಲ್ಲೇನು ವೆರಿ ಲೆಸ್ ಸೊಲ್ಯೂಟನ್, ಇಲ್ಲೂ ಕೂಡ ಹಾಗೆ ಬರೆದುಕೊಳ್ಳೋಣ. ಗಿವನ್ ಸಾಲ್ವೆಂಟ್, ಕೊಟ್ಟಿರುವಂತಹ ಸಾಲ್ವೆಂಟ್ನಲ್ಲಿ ಸ್ವಲ್ಪ ಸೊಲ್ಯೂಟ್ ತಗೊಳ್ತೀರಾ, ಡೈಲ್ಯೂಟ್. ಕೊಟ್ಟಿರುವ ಸಾಲ್ವೆಂಟ್ನಲ್ಲಿ ಜಾಸ್ತಿ ಸೊಲ್ಯೂಟ್ ತಗೊಳ್ತೀರಾ, concentrated. So you know about these two terminologies. Now comes the value of concentration word. So ಈ concentration ಅಂತ ಹೇಳುವಂಥದ್ದು is always about the solute. So it is the amount of solute. So amount of solute, it is defined as the amount ಅಂತ ಹೇಳಿದ್ರೆ ಅಮೌಂಟನ್ನು ಮಾಸಲ್ಲಾದರೂ ಎಕ್ಸ್ಪ್ರೆಸ್ ಮಾಡಿ, ವಾಲ್ಯೂಮ್ನಲ್ಲಾದರೂ ಎಕ್ಸ್ಪ್ರೆಸ್ ಮಾಡಿ. ಅಮೌಂಟ್ ಆಫ್ ಸೊಲ್ಯೂಟ್ ಪ್ರೆಸೆಂಟ್ ಇನ್ amount of, again it could be mass or volume. So it is the amount of solute present in amount of solution. ಅರ್ಥ ಏನು? ಅರ್ಥ ಇಷ್ಟೇ, mass of solute in given mass of solution. ಕೊಟ್ಟಿರುವಂಥ ಸೊಲ್ಯೂಷನಲ್ಲಿ ಎಷ್ಟು ಮಾಸ್ ಆಫ್ ಸೊಲ್ಯೂಟ್ ಇದೆ ಅದನ್ನು ಕಾನ್ಸಂಟ್ರೇಷನ್ ಹೇಳ್ತೇವೆ. volume of solute in volume of solution. ಇಲ್ಲಿ ಎರಡು ಯಾಕೆ ಬಂತು? ಈಗ ಸೊಲ್ಯೂಟು ಸಾಲ್ವೆಂಟ್ ಎರಡು ಕೂಡ ಸಾಲಿಡ್ ಆಗಿದ್ರೆ ವಿ ಗೋ ವಿತ್ ಮಾಸ್ ಬೈ ಮಾಸ್. ಲಿಕ್ವಿಡ್ ಆಗಿದ್ರೆ ವಿ ಗೋ ವಿತ್, ಎಸ್ಪೆಷಲಿ ಸೊಲ್ಯೂಟ್ ಮಕ್ಕಳೇ, ಇಫ್ ದ ಸೊಲ್ಯೂಟ್ ಈಸ್ ಇನ್ ಸಾಲಿಡ್ ಸ್ಟೇಟ್ ದೆನ್ ವಿ ಗೋ ವಿತ್ ಮಾಸ್ ಬೈ ಮಾಸ್. ಲಿಕ್ವಿಡ್ ಸ್ಟೇಟ್ ಇದ್ರೇನು, ವಾಲ್ಯೂಮ್ ಬೈ ವಾಲ್ಯೂಮ್ನ ತಗೊಳ್ತೇವೆ, ಮೆಷರ್ ಮಾಡ್ತೇವೆ. ಆಲ್ಕೋಹಾಲ್ ಸೊಲ್ಯೂಷನ್ ತಗೊಂಡಾಗ ವಾಲ್ಯೂಮ್ ಬೈ ವಾಲ್ಯೂಮ್ ತಗೊಳ್ತೇವೆ. ಅದೇ ಉಪ್ಪು ನೀರು ತಗೊಂಡಾಗ, ಉಪ್ಪು ಇಸ್ ಅ ಸೊಲ್ಯೂಟ್ ವಿಚ್ ಇಸ್ ಇನ್ ಸಾಲಿಡ್ ಸ್ಟೇಟ್, ಸೊ ಅಲ್ಲಿ ಮಾಸ್ ಬೈ ಮಾಸ್ ತಗೊಳ್ತೇವೆ. ಮಾಸ್ ಆಫ್ ದ ಸೊಲ್ಯೂಟನ್ ಗಿವನ್ ಮಾಸ್ ಆಫ್ ಸೊಲ್ಯೂಷನ್, ಮಾಸ್ ಆಫ್ ದ ವಾಲ್ಯೂಮ್ ಆಫ್ ದ ಸೊಲ್ಯೂಟನ್ ಗಿವನ್ ವಾಲ್ಯೂಮ್ ಆಫ್ ದ ಸೊಲ್ಯೂಷನ್. ಬಟ್ ಇದನ್ನು ಕಾನ್ಸಂಟ್ರೇಷನ್ ಅಂತ ಹೇಳ್ತೀವಿ ಅಷ್ಟೇ. ಹೇಗೆ ಮೆಷರ್ ಮಾಡ್ತೀವಿ, ಅಲ್ಲಿ ಎಷ್ಟಿದೆ, ಹೌ ಮಚ್ ಇಸ್ ದ ಮಾಸ್ ಅಂತ ಹೇಳಿ ಹೇಗೆ ಮೆಷರ್ ಮಾಡ್ತೀವಿ. ಸೊ ದರ್ ಆರ್ ಡಿಫ್ರೆಂಟ್ ಟೆಕ್ನಿಕ್ಸ್ ಕಾನ್ಸಂಟ್ರೇಷನ್ನ ಮೆಷರ್ ಮಾಡಲಿಕ್ಕೆ. ಮಾಸ್ ಪರ್ಸೆಂಟೇಜ್ ಇದೆ, ಮೋಲ್ಸ್ ಇದೆ, ಮೊಲಾರಿಟಿ ಇದೆ, ಮೋಲ್ ಫ್ರ್ಯಾಕ್ಷನ್ ಇದೆ, ಮೊಲಾಲಿಟಿ ಇದೆ, ನಾರ್ಮ್ಯಾಲಿಟಿ ಇದೆ. ಈ ಎಲ್ಲ ಟೆಕ್ನಿಕ್ಸ್ಗಳನ್ನ ನೀವು ಕಲಿಯುವಂತಹ ಅವಶ್ಯಕತೆ ಇಲ್ಲ. 9th ಸ್ಟ್ಯಾಂಡರ್ಡ್ನಲ್ಲಿ ಯು ಆರ್ ಗೋಯಿಂಗ್ ಟು ಲರ್ನ್ ಅಬೌಟ್ ದ ಫೇಮಸ್ ಟೆಕ್ನಿಕ್ ಕಾಲ್ಡ್ ಆಸ್ ಮಾಸ್ ಪರ್ಸೆಂಟೇಜ್, ಆರ್ ಸೊ ಇಟ್ ಇಸ್ ಲೈಕ್ ಪರ್ಸೆಂಟೇಜ್ ಮೆಥಡ್. ಪರ್ಸೆಂಟೇಜ್ ಮೆಥಡ್ ಇದರಲ್ಲಿ 2 ಟೈಪ್ಸ್ ನಾವು ಫೋಕಸ್ ಮಾಡುವಂಥದ್ದು, ಮಾಸ್ ಪರ್ಸೆಂಟೇಜ್, ಇನ್ನೊಂದು ವಾಲ್ಯೂಮ್ ಪರ್ಸೆಂಟೇಜ್. ಸೊ ಮಾಸ್ ಪರ್ಸೆಂಟೇಜ್ನಲ್ಲಿ ಮಾಸ್ ಆಫ್ ಸೊಲ್ಯೂಟನ್ನು ನಾವು ಮಾಸ್ ಆಫ್ ದ ಸೊಲ್ಯೂಷನಿಗೆ ಕಂಪೇರ್ ಮಾಡ್ತೀವಿ, ಮಾಸ್ ಆಫ್ ದ ಸೊಲ್ಯೂಷನಿಗೆ ಕಂಪೇರ್ ಮಾಡ್ತೀವಿ. ವಾಲ್ಯೂಮ್ ಪರ್ಸೆಂಟೇಜ್ನಲ್ಲಿ ವಾಲ್ಯೂಮ್ ಆಫ್ ದ ಸೊಲ್ಯೂಷನ್, ವಾಲ್ಯೂಮ್ ಆಫ್ ದ ಸೊಲ್ಯೂಟನ್ನು ಯಾವುದಕ್ಕೆ ಕಂಪೇರ್ ಮಾಡ್ತೀವಿ, ಗಿವನ್ ವಾಲ್ಯೂಮ್ ಆಫ್ ಸೊಲ್ಯೂಷನಿಗೆ ಕಂಪೇರ್ ಮಾಡ್ತೀವಿ. ವಾಟ್ ಯು ಶುಡ್ ಆಲ್ಸೋ ನೋ ಅಬೌಟ್ ಸೊಲ್ಯೂಷನ್ ಅಂತ ಹೇಳಿದರೆ ಇಟ್ ಈಸ್ ದ ಮಿಕ್ಸ್ಚರ್ ಆಫ್, ಸೊ ವೆನ್ ಐ ಸೇ ಸೊಲ್ಯೂಷನ್ it is a mixture of solute plus solvent. ಸೊಲ್ಯೂಟ್ ಮತ್ತು ಸಾಲ್ವೆಂಟ್ ಇದು ಮಿಕ್ಸ್ಚರನ್ನು ನಾವು ಸೊಲ್ಯೂಷನ್ ಅಂತ ಹೇಳಿ ಕರಿತೇವೆ. ಅರ್ಥ ಆಯ್ತಾ? ಸೊ ಇದೆರಡು ಟೆಕ್ನಿಕ್ಸನ್ನು ನಾವು ಕಾನ್ಸಂಟ್ರೇಷನ್ ಅಂತ ಹೇಳಿ ಡಿಫೈನ್ ಮಾಡ್ಬೋದಾ,
ಕಾನ್ಸಂಟ್ರೇಷನ್ ಅನ್ನು ಹೇಗೆ ಕರಿತೀರಾ? ಯು ಕ್ಯಾನ್ ಮೆಷರ್ ಇನ್ ಟರ್ಮ್ಸ್ ಆಫ್ ದ ವೆರಿ ಕಾಮನ್ ಮೆಥಡ್ ಇಸ್ ಪರ್ಸೆಂಟೇಜ್ ಮೆಥಡ್. ವಿ ಆರ್ ಫೋಕಸಿಂಗ್ ಆನ್ ಮಾಸ್ ಬೈ ಮಾಸ್ ಪರ್ಸೆಂಟೇಜ್, ವಾಲ್ಯೂಮ್ ಬೈ ವಾಲ್ಯೂಮ್. ಮಾಸ್ ಬೈ ಮಾಸ್ ಅಲ್ಲಿ ಮಾಸ್ ಆಫ್ ದ ಸೊಲ್ಯೂಟ್ ಅನ್ನು ನಾವು ಮಾಸ್ ಆಫ್ ದ ಸೊಲ್ಯೂಷನ್ ಜೊತೆ ಕಂಪೇರ್ ಮಾಡ್ತೀವಿ. ಪರ್ಸೆಂಟೇಜ್ ಅಂತ ಹೇಳಿದರೆ ಕೊಟ್ಟಿರುವಂತಹ ಸೊಲ್ಯೂಷನ್ ಅಲ್ಲಿ ಎಷ್ಟು ಪರ್ಸೆಂಟೇಜ್ ಮಾಸ್ ಇದ್ರೆ 100ಗೆ ಎಷ್ಟು, ಸೊ ಯು ಮಲ್ಟಿಪ್ಲೈ ಹಿಯರ್ 100%. ಅದೇ ಥರ ಕೊಟ್ಟಿರುವ ವಾಲ್ಯೂಮ್ ಅಲ್ಲಿ ಒಂದು ಫಿಕ್ಸ್ಡ್ ಅಮೌಂಟ್ ಆಫ್ ಸೊಲ್ಯೂಟ್ ಇದ್ರೆ 100 mlಗೆ ಎಷ್ಟು, ಸೊ ಇಟ್ ಇಸ್ 100 ಗ್ರಾಮ್ಸ್ಗೆ ಎಷ್ಟು ಅಂತ ಹೇಳಿ ಬರುತ್ತೆ ಮಾಸ್ ತಗೊಂಡಾಗ. 100 ಮಿಲಿಲೀಟರ್ಗೆ ಎಷ್ಟು ಅಂತ ಹೇಳಿ ಬರುತ್ತೆ ನಾವು ವಾಲ್ಯೂಮ್ಸನ್ನು ತಗೊಂಡಾಗ. ಅರ್ಥ ಆಯ್ತಾ? ಎಷ್ಟಾದ್ರೆ ml ಇರಲಿ, ಒಂದು 3000 ಮಿಲಿಲೀಟರ್ನಲ್ಲಿ ಎಷ್ಟು, ಒಂದು 50 ml ಆಲ್ಕೋಹಾಲ್ ಇತ್ತಂತೆ ಸೊಲ್ಯೂಷನಲ್ಲಿ. ಹಾಗಾದರೆ 100 ml ಅಲ್ಲಿ ಎಷ್ಟಿದೆ? ದಟ್ ಈಸ್ ವಾಲ್ಯೂಮ್ ಬೈ ವಾಲ್ಯೂಮ್. ಉಪ್ಪು ನೀರು ತಗೊಳ್ಳೋಣ ಆಯಿತಾ? ಒಂದು ಲೀಟ್ರ್, ಸೊ 1 ಲೀಟರ್ನಲ್ಲಿ, 1 ಲೀಟರ್ ಬೇಡ, 1000 ಗ್ರಾಮ್ಸ್ನಲ್ಲಿ 1000 ಗ್ರಾಮ್ಸ್ ಆಫ್ ಸೊಲ್ಯೂಷನ್ನಲ್ಲಿ ಒಂದು 500 ಗ್ರಾಮ್ಸ್ ಆಫ್ ಸಾಲ್ಟ್ ಇದ್ದರೆ 100 ಗ್ರಾಮ್ಸ್ ಆಫ್ ಸೊಲ್ಯೂಷನ್ನಲ್ಲಿ ಎಷ್ಟಿರಬೇಕು ಅಂತ ಹೇಳುವಂಥದ್ದು ಮಾಸ್ ಬೈ ಮಾಸ್ ಪರ್ಸೆಂಟೇಜ್ ಮೆಥಡ್. ಗಾಟ್ ಇಟ್? ಸೊ ದೀಸ್ ಆರ್ ದ 2 ಫಾರ್ಮುಲಾಸ್ ಯು ಶುಡ್ ಯೂಸ್. ಡೀಟೇಲ್ಡಾಗಿ ನೋಡೋಣ. ಮಾಸ್ ಬೈ ಮಾಸ್ ಪರ್ಸೆಂಟೇಜ್ಗೆ ಯಾವ ಫಾರ್ಮುಲಾ ಯೂಸ್ ಮಾಡ್ತೀರಾ? ಇಲ್ಲಿ ಕಾನ್ಸಂಟ್ರೇಷನ್ ಅನ್ನು ಹೇಗೆ ಡಿಫೈನ್ ಮಾಡ್ತೀರಾ? ಕಾನ್ಸಂಟ್ರೇಷನ್ ಇಸ್ ಗೋಯಿಂಗ್ ಟು ಬಿ ಈಕ್ವಲ್ ಟು ಮಾಸ್ ಆಫ್ ದ ಸೊಲ್ಯೂಟ್, ಮಾಸ್ ಆಫ್ ಸೊಲ್ಯೂಟ್ ಡಿವೈಡೆಡ್ ಬೈ ಮಾಸ್ ಆಫ್ ಸೊಲ್ಯೂಷನ್. ಕೊಟ್ಟಿರುವಂತಹ ಸೊಲ್ಯೂಷನಲ್ಲಿ ಎಷ್ಟು ಮಾಸ್ ಆಫ್ ಸೊಲ್ಯೂಟ್ ಇದ್ದರೆ ಹೌ ಮಚ್ ವಿಲ್ ಬಿ ಪ್ರೆಸೆಂಟ್ ಇನ್ 100 ಗ್ರಾಮ್ಸ್ ಆಫ್ ಸೊಲ್ಯೂಷನ್. ದರ್ ಇಸ್ ನೋ ಯೂನಿಟ್ ಫಾರ್ ಇಟ್. ಸೊ 100 ಗ್ರಾಮ್ಸ್ನಲ್ಲಿ ಎಷ್ಟು ಪರ್ಸೆಂಟೇಜ್ ಇರುತ್ತೆ ಅದನ್ನೇ ನೀವು ಇಲ್ಲಿ ಕಲಿಯುವಂಥದ್ದು. ಸೊ ಇಟ್ ಇಸ್ ಡಿಫೈನ್ಡ್ ಆಸ್ ಮಾಸ್ ಆಫ್ ದ ಸೊಲ್ಯೂಟ್ ಪ್ರೆಸೆಂಟ್ ಇನ್ 100 ಗ್ರಾಮ್ಸ್ ಆಫ್ ಸೊಲ್ಯೂಷನ್. ಈಗ ಅಲ್ಲಿ ಯಾರಾದರೂ 10% ಆಫ್ ಕಾಮನ್ ಸಾಲ್ಟ್, ಕಾನ್ಸಂಟ್ರೇಷನ್ ಇಸ್ ಈಕ್ವಲ್ ಟು 10% ಅಂತ ಹೇಳಿ ಕೇಳಿದರೆ, ದಿಸ್ ಇಸ್ ವಾಟ್ ಪರ್ಸೆಂಟೇಜ್. ಇದು ನಿಮ್ಗೆ ಗೊತ್ತಿದೆ, ಸೋಡಿಯಂ ಕ್ಲೋರೈಡ್ NaCl ಇಸ್ ಅ ಸಾಲಿಡ್. ಸಾಲಿಡ್ ಅಂತ ಹೇಳಿದ ತಕ್ಷಣ ಯು ಶುಡ್ ಯೂಸ್ ದಿಸ್ ಫಾರ್ಮುಲಾ, ಮಾಸ್ ಬೈ ಮಾಸ್ ಫಾರ್ಮುಲಾ. ಸೊ ಹೌ ವಿಲ್ ಯು ರೈಟ್ ದಿಸ್? I can write it as 10% of NaCl. Debug this. ಇದರಲ್ಲಿ ಯಾವುದೆಲ್ಲ ಕಂಟೆಂಟ್ ಹೊರಗಡೆ ತೆಗಿತೀರಾ? ಯು ಶುಡ್ ನೋ ಮಾಸ್ ಆಫ್ ಸೊಲ್ಯೂಟ್. Mass of solute 10% ಅಲ್ವಾ? This 10 value is actually the value of solute. Percentage out of 100, 10 gram is sodium chloride. So mass of solution ಗೊತ್ತಾಯ್ತಾ ಇವಾಗ ನಿಮಗೆ? Mass of solution should be as to 100. So this says that 100 grams of solution ನಲ್ಲಿ 10 grams as to sodium chloride solute ಇದೆ. So mass of solution is equal to 100. So if you put the formula, then it becomes what? Concentration is equal to mass of solute divided by mass of solution multiplied by 100, which is nothing but 10 is the mass of the solute. Percentage alwa, mass of the solution is 100. 100 gets to 100 and 100 gets cancelled. So already 100 ಅಲ್ಲಿ ಹೇಳಿರುವಂಥದ್ದವರು 100 ಗ್ರಾಮ್ಸ್ನಲ್ಲಿ 10 ಅಂತೇಳಿ ಮತ್ತೆ ವಾಪಸ್ 100 ಎಷ್ಟು ಅಂತೇಳಿ ಕ್ಯಾಲ್ಕುಲೇಟ್ ಮಾಡೋ ಅವಶ್ಯಕತೆ ಇಲ್ಲ. ಬಟ್ ಜಸ್ಟ್ ಐ ಟೋಲ್ಡ್ ಯು ದಿಸ್ ಇಸ್ ಹೌ ಇಟ್ ಶುಡ್ ಬಿ ಕ್ಯಾಲ್ಕುಲೇಟೆಡ್. ಸೊ ಇದರಲ್ಲಿ ಸಾಲ್ವೆಂಟ್ ಇದು ಮಾಸ್ ಎಷ್ಟು ಮಕ್ಕಳೇ? ವಾಟ್ ಈಸ್ ದ ವಾಟರ್ ದೇ ಹ್ಯಾವ್ ಟೇಕನ್? ಸಾಲ್ವೆಂಟ್ ಬೇಕಂತ ಹೇಳಿದರೆ 100 - 10 ಮಾಡಿ 90 ಗ್ರಾಮ್ಸ್ ಸಿಗುತ್ತೆ. ಸೊಲ್ಯೂಷನಿಂದ ನೀವು ಸೊಲ್ಯೂಟನ್ನು ಸಬ್ಟ್ರಾಕ್ಟ್ ಮಾಡಿದರೆ ಯು ಗೆಟ್ ದ ಸಾಲ್ವೆಂಟ್. ಈಸಿ, ಅರ್ಥ ಆಯ್ತಾ? ನೆಕ್ಸ್ಟು ವಾಲ್ಯೂಮ್ ಬೈ ವಾಲ್ಯೂಮ್ ಪರ್ಸೆಂಟೇಜ್. ಅರ್ಥ ಏನಿದ್ರಲ್ಲಿ? ಎಷ್ಟೋ ml ಇರಲಿ, ಸೇ ದ್ಯಾಟ್ 250 ml ಶುಗರ್ ಸಿರಪ್ನಲ್ಲಿ 50 ಶುಗರ್ ಸಿರಪ್ ಬೇಡ, ಯಾಕೆಂದರೆ ಶುಗರ್ ಇಸ್ ಅ ಸಾಲಿಡ್ ಸೊಲ್ಯೂಟ್ ಅಲ್ವಾ? ನಾವು ಬೇರೆ ತಗೊಳ್ಳೋಣ. 250 ml ಸೊಲ್ಯೂಷನ್ನಲ್ಲಿ 50 ml ಕಾಫ್ ಸಿರಪ್ ಇತ್ತು ಅಂದ್ಕೊಳ್ಳಿ. ಕಾಫ್ ಸಿರಪ್ ಇತ್ತು. ಹಾಗಾದರೆ 100 ml ನಲ್ಲಿ ಈ ಕಾಫ್ ಸಿರಪ್ ಇದು ಕ್ವಾಂಟಿಟಿ ಏನು ಅಂತ ಹೇಳೋದನ್ನು ವಾಲ್ಯೂಮ್ ಬೈ ವಾಲ್ಯೂಮ್ ಪರ್ಸೆಂಟೇಜ್ ಅಂತ ಹೇಳ್ತೇವೆ. ಸೊ ವಾಲ್ಯೂಮ್ ಬೈ ವಾಲ್ಯೂಮ್ ಪರ್ಸೆಂಟೇಜ್ ಅಂತ ಹೇಳೋದು ಪ್ರತಿಯೊಂದನ್ನು ನೀವು 100 mlಗೆ ಕಂಪೇರ್ ಮಾಡ್ತಾ ಹೋಗ್ತೀರಾ.
ಎಷ್ಟಾದರೂ ml ಅಲ್ಲಿ ಎಷ್ಟಾದರೂ ಇರಲಿ 100 ml ಅಲ್ಲಿ ಎಷ್ಟು ಸೊಲ್ಯೂಟ್ ಇರುತ್ತೆ ಅಂತ ಹೇಳಿ ಕ್ಯಾಲ್ಕುಲೇಟ್ ಮಾಡ್ತೀರಲ್ವಾ. ಯಾವಾಗ ಇದನ್ನು ಯೂಸ್ ಮಾಡ್ತೀರಾ? ವೆನ್ solute is in liquid state. When solute is in liquid state, you use this concept. Now, how will you define 20% of alcohol in water? ಇಲ್ಲಿ 20% ಅಷ್ಟು ಏನಿದೆ? Volume percentage. Or ಇದನ್ನ ಕೆಲವೊಂದ್ಸಲ they'll just write it as concentration is equal to volume of solute divided by volume of solution multiplied by 100. So when I write 20% of alcohol, ಇಲ್ಲೇನೆಲ್ಲ ಇನ್ಫಾರ್ಮೇಶನ್ ಸಿಕ್ಕುತ್ತೆ? 20% of alcohol ಅಂತ ಹೇಳಿದರೆ 100 ಮಿಲಿಲೀಟರ್ನಲ್ಲಿ 20 ml ಅಷ್ಟು ಆಲ್ಕೋಹಾಲ್ ಇದೆ. ವಾಟರ್ ಎಷ್ಟಿರ್ಬೋದು ಹಾಗಾದರೆ? ದಿಸ್ ಇಸ್ ಸೊಲ್ಯೂಷನ್ ಅಲ್ವಾ? ಇದು ಸೊಲ್ಯೂಷನ್, ಇದು ಸೊಲ್ಯೂಟ್ ವ್ಯಾಲ್ಯೂ. ನಿಮಗೆ ಗೊತ್ತಿದೆ ಸೊಲ್ಯೂಷನ್ ಅಂತ ಹೇಳಿದರೆ ಇಸ್ ಮೇಡ್ ಅಪ್ ಆಫ್ 2 ಕಾಂಪೊನೆಂಟ್, ಸೊಲ್ಯೂಟ್ ಪ್ಲಸ್ ಸಾಲ್ವೆಂಟ್. ಸೊ ಸೊಲ್ಯೂಷನ್ ಇಸ್ 100 ಮೈನಸ್ ಸೊಲ್ಯೂಟನ್ನು ಈಚೆಗೆ ತಗೊಂಡು ಬನ್ನಿ, 20 ಈಸ್ ಈಕ್ವಲ್ ಟು ಸಾಲ್ವೆಂಟ್. ಹಾಗಾಗಿ ವಾಟರ್ ಎಷ್ಟು ml ಇದೆ? 80 ml ಅಷ್ಟು ವಾಟರ್ ಇದೆ. ಸೊ ಯು ಹ್ಯಾವ್ ವಾಟರ್ ಆಲ್ಮೋಸ್ಟ್ 80 ml. ಈ 20% ಆಲ್ಕೋಹಾಲ್ನಲ್ಲಿ ನೀವು ಆ್ಯಕ್ಚುಲಿ ಏನೆಲ್ಲ ತೊಗೊಂಡು ಡಿಸಾಲ್ವ್ ಮಾಡಿದ್ರೆ, ಒಂದು ಬೀಕರ್ನಲ್ಲಿ 80 ml ವಾಟರ್, 20 ml ಆಲ್ಕೋಹಾಲ್. ಸೊ ಆ ಸೊಲ್ಯೂಷನ್ ಟುಗೆದರ್ ಆಗಿ 20% ಅಂತ ಹೇಳಿ ನಾವು ಕರಿತೇವೆ. ಬಿಕಾಸ್ ಇಟ್ ಇಸ್, remember, volume of solution. This has solute count plus solvent count. Solute and solvent count ಯಾವಾಗಲೂ ಇದಕ್ಕೆ ಜೊತೆಲೇ ಇರುತ್ತೆ. ಈಸಿ. ನಾವು ಮಾಸ್ ಬೈ ವಾಲ್ಯೂಮ್ ಪರ್ಸೆಂಟ್ ಅಂತ ಹೇಳಿದರೆ ಏನು? ನಿಮ್ಮ ಇಂಟ್ರಾವಿನಸ್ನಲ್ಲಿ ನಿಮಗೆ ಡ್ರಿಪ್ಸ್ ಹಾಕ್ತಾರೆ ನೋಡಿ ಡಾಕ್ಟರ್ಸ್ಗಳು, ಅವರು ಡ್ರಿಪ್ಸ್ ಹಾಕ್ಬೇಕಾದ್ರೆ ಸಲೈನ್ ಬಾಟಲ್ನಲ್ಲಿ 0.9% ಅಂತ ಹೇಳಿ ಬರೆದಿರ್ತಾರೆ. ಅಂದರೆ 0.9 ಗ್ರಾಮ್ ಆಫ್ NaCl in 100 milliliter of solution. ಸೊ ಇಲ್ಲೇನಾಯಿತು ಫಾರ್ಮುಲಾ? concentration is becoming equal to mass of solute divided by volume of solution multiplied by 100. ಇಲ್ಲಿ grams, ಇಲ್ಲಿ milliliter, ಅಷ್ಟೇ difference. So this is how you calculate mass by volume percentage. So I have introduced all the percentage thing. Strength ಅನ್ನು ಕೂಡ identify ಮಾಡ್ಬೋದು, but that is in 1000 liter. Strength is a different way of measuring the concentration. Strength measurement ಅಂತ ಹೇಳ್ತೀವಿ. That you are not going to learn this year. ಈ ಇಯರಲ್ಲಿ ಬರೀ ನಿಮಗೆ ಪರ್ಸೆಂಟೇಜ್ ಮೆಥಡ್ ಅಷ್ಟೇ ಕೊಟ್ಟಿದ್ದಾರೆ. ಸೊ ಲೆಟ್ಸ್ ಗೆಟ್ ಇನ್ ಟು ದ ಪ್ರಾಬ್ಲಮ್ ನೌ. A solution has been prepared by dissolving 5 grams of urea in 95 grams of water. ಹಾಗಾದರೆ 100 ಗ್ರಾಮ್ಸ್ನಲ್ಲಿ ಎಷ್ಟು? 100 grams of water ತಗೊಂಡ್ರೆ ನೀವು ಎಷ್ಟು ಯೂರಿಯಾ ಹಾಕಬೇಕು? ದ್ಯಾಟ್ ಇಸ್ ಕಾಲ್ಡ್ ಅಸ್ ಮಾಸ್ ಪರ್ಸೆಂಟೇಜ್ ಆಫ್ ಯೂರಿಯಾ. ಸೊ ಬರೆಯೋಣ ಏನೆಲ್ಲ ಇದೆ ಅಂತ ಹೇಳಿ. ಮಾಸ್ ಆಫ್ ಸೊಲ್ಯೂಟ್ ಗಿವನ್, ಫಸ್ಟಿಗೆ ಏನು ಕೊಟ್ಟಿದ್ದಾರೆ ಅದನ್ನು ಬರ್ಕೊಳ್ಳಿ. ಗಿವನ್ ಕಾಣುತ್ತಲ್ವಾ? ಮಾಸ್ ಆಫ್ ಸೊಲ್ಯೂಟ್, ಇಲ್ಲಿ ಮಾಸ್ ಆಫ್ ಸೊಲ್ಯೂಟ್ ಯಾವುದು? ಯೂರಿಯಾ ಇಸ್ ಈಕ್ವಲ್ ಟು ಎಷ್ಟು? 5 ಗ್ರಾಮ್. ನಾನು 2 ಪಾರ್ಟ್ ಮಾಡ್ಕೊಳ್ತೀನಿ. ಫಸ್ಟ್ ಇಲ್ಲಿ ಗಿವನ್, ಆಚೆ ಸೊಲ್ಯೂಷನ್ ಬರ್ಕೊಳ್ಳೋಣ. ಸೊ ಹಿಯರ್ ಐ ಆಮ್ ಗೋಯಿಂಗ್ ಟು ರೈಟ್ ಸೊಲ್ಯೂಷನ್. ಓಕೆ, ಮಾಸ್ ಪರ್ಸೆಂಟೇಜ್ ಇಸ್ ಈಕ್ವಲ್ ಟು 5 ಗ್ರಾಮ್. Next, what is the percentage? Solvent. Mass of water ಕೊಟ್ಟಿದ್ದಾರೆ. Just water is the solvent. So 95 gram. ಏನಾಗಬೇಕು ಮಾಸ್ ಆಫ್ ದ ಸೊಲ್ಯೂಷನ್? ಮಾಸ್ ಆಫ್ ಸೊಲ್ಯೂಷನ್ is equal to 95 plus 5. ಎಷ್ಟು? 100 grams. ಈಗ ಫಾರ್ಮುಲಾ ಬರೀರಿ. ಮಾಸ್ ಪರ್ಸೆಂಟೇಜ್ ಏನು ಕ್ಯಾಲ್ಕುಲೇಟ್ ಕೊಟ್ಟಿದ್ದಾರೆ? ಮಾಸ್ ಪರ್ಸೆಂಟೇಜ್ ಅಂತ ಹೇಳಿಕೊಡ್ತಾರೆ, ಅಥವಾ ಕ್ಯಾಲ್ಕುಲೇಟ್ ದ ಕಾನ್ಸಂಟ್ರೇಷನನ್ನು ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿ. ಸೊ ಇಟ್ ಇಸ್ ಮಾಸ್ ಆಫ್ ಸೊಲ್ಯೂಟ್
divided by mass of solution into 100. ಸೊಲ್ಯೂಷನ್ ಅನ್ನು ಈ ಥರ ಬರ್ದಿದ್ದೀನಿ ಶಾರ್ಟ್ಕಟ್ನಲ್ಲಿ, ನೀವು ಕಂಪ್ಲೀಟಾಗಿ ಬರೆದ್ಬಿಡಿ. ಮಾಸ್ ಆಫ್ ಸೊಲ್ಯೂಟ್ ಎಷ್ಟು 5 grams. ಮಾಸ್ ಆಫ್ ದ ಸೊಲ್ಯೂಷನ್ ಎಷ್ಟು 100 grams. ಹಾಗಾದರೆ 100ನಲ್ಲಿ ಎಷ್ಟು 100 gets cancel, so it becomes 5%. ಸೊ ಇದ್ರದ್ದು ಕಾನ್ಸಂಟ್ರೇಷನ್ ಎಷ್ಟು 5%. ಅಂದರೆ 95ನಲ್ಲಿ ನೀವು 5 ಗ್ರಾಮ್ಸನ್ನು ಡಿಸಾಲ್ವ್ ಮಾಡಿದ್ದೀರಾ ಅಂತ ಹೇಳಿದ್ರೆ ಅದ್ರದ್ದು ಕಾನ್ಸಂಟ್ರೇಷನ್ ಎಷ್ಟು ಇನ್ ಟರ್ಮ್ಸ್ ಆಫ್ 100 ಅಂತ ಹೇಳಿದ್ರೆ 5% ಅಂತ ಹೇಳ್ಬೋದು. A solution contains 35 grams of common salt in 300 grams. Calculate the concentration. ಇಲ್ಲೂ ಕೂಡ ಹಾಗೇನೆ same thing. So I'm writing directly concentration is equal to mass of solute divided by mass of solution multiplied by 100 alva. So ನೀವು ಮಾಡಿ 35 is the mass of the solute. Common salt na NaCl is a solute which is 35 gram. Solvent water 300 gram. Solution mass should be 300 plus 35, 335. So percentage, ಏನು percentage ಇದು concentration or mass percentage is equal to concentration ಅಂತಾನೆ ಹಾಕಿ, ಕೆಲವು ಮಕ್ಕಳಿಗೆ ಈ ಥರ ಚೇಂಜ್ ಮಾಡಿದ್ರೆ ಪ್ರಾಬ್ಲಮ್ ಆಗುತ್ತೆ. ಸೊ concentration is equal to ಹೇಗೆ ಬರ್ತೀರಾ, what divided by what here, mass of the solute divided by mass of the solution. So mass of the solute is 35 divided by 335 multiplied by 100. So concentration, simplify ಮಾಡೋಣ. Concentration is equal to 3500 divided by 335. 3500 divided by 335. ಹೇಗೆ ಡಿವೈಡ್ ಮಾಡ್ತೀರಾ? So you can use your rough page. I'll divide in my method. ನಿಮಗೆ ಬೇರೆ ಯಾವುದಾದ್ರೂ ಮೆಥಡ್ ಗೊತ್ತಿದ್ರೆ ನೀವು ಅದನ್ನು ಮಾಡ್ಬೋದು. 10s 3350. 0, 10 minus 5 is 5, 4 minus 3 is 1. Okay, point, I'll put one more 0. ಈಗ 3 4s it will be too much. Let's calculate. 3 4s are 12 ಅಲ್ವಾ, so 3 into 4s are 12 ಬರುತ್ತೆ. So let me take it. 4 5s are 20, 2 is a reminder. 4 3s are 12 plus 2, 14, 1. 4 3s are 12 plus 1, 3. So ಎಷ್ಟು ಬಂತು ಇಲ್ಲಿ 1500 minus 1340, 00. ಇಲ್ಲಿ ಎಷ್ಟು 10 minus 4 ಅಂದರೆ 6 ಬರಬೇಕು. ಆಮೇಲೆ ಇಲ್ಲೇನು ಬಂತು 5 minus 3 ಅಲ್ಲಿ 4 minus 3 1, ರೈಟ್. ಸೊ ಆಲ್ಮೋಸ್ಟ್ 160 ಅಷ್ಟು ಬಾಕಿ ಇದೆ. 0 ಹಾಕಿದ್ದೀರಾ, ಹಾಗಾಗಿ ಇಲ್ಲಿ ಹಾಕೊಳ್ಬೋದು. ಬಟ್ ಅಗೇನ್ ಯು ಹ್ಯಾವ್ ಟು ಟೇಕ್, ಇಫ್ ಐ ಟೇಕ್ 5 ಏನಾಗುತ್ತೆ ನೋಡೋಣ. 5 5s are 25, 2 is remaining. 5 3s are 15 plus 2 17, 1. 5 3s are 15 plus 1 16. ಜಾಸ್ತಿ ಆಗುತ್ತೆ ಅಲ್ವಾ, ಹಾಗಾಗಿ ನಾನು ಏನು ಮಾಡ್ತೀನಿ, I'll multiply instead of 5, I'll multiply here by 4 itself. Again 1340 ನನಗೆ ಸಿಗುತ್ತೆ, but these two values are enough now. So concentration is equal to 10.44%. ಅದನ್ನು ಸಿಂಪ್ಲಿಫೈ ಮಾಡಿದ್ರೆ ಸಾಕು. Or else you can simplify this by using 5 or whatever the number. So ಇದು ಅದರ ವ್ಯಾಲ್ಯೂ ಆಗಿರುತ್ತೆ. Next, a solution contains 5 ml of alcohol mixed with 75 ml of water. Calculate the concentration. Look at the unit here. ಎರಡು ಕೂಡ volume by volume ಇದೆ. ಹಾಗಾಗಿ which method you use, which formula you use here? Concentration is going to be now equal to volume of solute. Volume of the solute divided by volume of solution multiplied by 100. You have to use this formula. ಏನು ಕೊಟ್ಟಿದ್ದಾರೆ ನಿಮಗೆ? ಸೊಲ್ಯೂಟ್ ವಾಲ್ಯೂಮ್ ಯಾವುದಿಲ್ಲಿ?
ಯಾವುದು ಕಡಿಮೆ ಕೊಟ್ಟಿದ್ದಾರೆ that will be your solute volume. Volume of solute is always that value which is given in lesser quantity, 5 ml. ಆಯ್ತಾ? Volume of solvent, that is water, is equal to 75 ml. ಹಾಗಾದ್ರೆ volume of solution is 2. Volume of solution is equal to 75 plus 5, that is 80 ml. Correct? Substitute the value. Solute is 5 ml divided by 80 into 100. ಇದನ್ನ ಸಾಲ್ವ್ ಮಾಡಬೇಕು. 5 into 100 divided by 80. ಸೊ ಹೇಗೆ ಮಾಡ್ತೀರಾ ಅದನ್ನ? You can do this. 500 divided by 80, 0 and 0 gets cancelled. So 2 4s are 8, 2 2s are 4, right? 2 5s are 4 1s are 25 ಅಲ್ಲ, 4 4s are 24, ಒಂದು ಉಳ್ಕೊಳ್ಳುತ್ತೆ, 10 ಆಗುತ್ತೆ ನಾನು ಇಲ್ಲಿಗೆ ಪಾಯಿಂಟ್ ತಗೊಂಡ್ರೆ. ಸೊ ಇಟ್ ವಿಲ್ ಬಿ ಲೈಕ್ 4 2s are 8. ಸೊ 4 4s are 4 6s are 24 ಸ್ಟೂಡೆಂಟ್ಸ್. ಇದನ್ನು ಇನ್ನೊಮ್ಮೆ ನಾನು ಮಾಡ್ತೇನೆ. 500 by 80 ಇತ್ತು, ಕ್ಯಾನ್ಸಲ್ಡ್. ಸೊ ಇಟ್ ಇಸ್ ಲೈಕ್ 2 4s are 8 ಹೋಯ್ತಾ, 2 2s are 4, ಒಂದು ಈಚೆಗೆ ಬರುತ್ತೆ, 2 5s are 10. ಇವಾಗ ಏನಾಯಿತು? 25 by 4 ಆಯಿತು. ಹೇಗೆ ಸಿಂಪ್ಲಿಫೈ ಮಾಡ್ತೀರಾ? 4 1s are 4 6s are 24, 1 is remaining, and if I put the 0 to that 1 it becomes 10. 4 2s are 8, again 2 is remaining, 4 5s are 20, so it is 6.25%. ಈ ಒಂದು division multiplication you know by yourself, you can do it in your convenient method, but this is the answer. Okay, so if you don't understand the entire calculations, then you can divide this way. ಹೇಗೆ ಅದನ್ನ ಬರ್ಕೊಳ್ಳಿ, whichever the way you're feeling comfortable. It was 500 divided by, first ಗೆ 500 divided by 80 ಅಲ್ಲಿ 0 ಕ್ಯಾನ್ಸಲ್ ಮಾಡ್ಕೊಳ್ತೀರಾ. then you write here 8, ಅದನ್ನ ಮತ್ತೆ ಶಾರ್ಟ್ ಮಾಡ್ಕೊಳ್ಳಿ. so when you short it out, it will be like 25 divided by 4 ಅಲ್ವಾ. ಆ 4 ಮತ್ತೆ 25 ಅನ್ನ ಹೀಗೆ ಬರೀರಿ. 4 6 24, 0 4 2s 8, ಅಲ್ಲಿ ಆಲ್ರೆಡಿ 0 ಇದಕ್ಕೆ ನಾನು ತಗೊಂಡೆ, 4 5s 20. ಸೊ ದ ಆನ್ಸರ್ ಇಸ್ 6.25%. ಹೀಗೆ ಕೂಡ ಬರಿಬೋದು. Calculations should be of your own way. So we'll read the next question. A solution contains 40 grams of common salt in 320 grams of water. Calculate the concentration in terms of mass by mass percentage. ಹೇಗೆ ಮಾಡ್ತೀರಾ? Concentration is equal to mass of solute by mass of solution multiplied by 100 alva. Mass of solute is still which is given in the lesser quantity, 40 gram divided by mass of solution anta helidaga you have to add these two value. $360 gram. So 40 solute plus 320 solvent, total it is 360. So 40 divided by 360 gram multiplied by 100. So 360 gram nalli 40 adre percentage which is equivalent to 100 will be. So answer should be 11.11%. Just check this out. Okay. Next question. Okay, next topic is solubility. Solubility anta helidrenu, at a specific temperature, the maximum amount of solute which you can dissolve in a given solvent, that is called as solubility of that solvent at that temperature. Because solubility always vary with the temperature. It depends on what type of process it is. Exothermica, endothermica process mele solubility enagutte change aagta hogutte. So let's check this. The definition is important. Maximum amount of solute which you can dissolve in
100 grams of solvent, specific amount of solvent ನಲ್ಲಿ ತಗೊಳ್ಬೇಕಾಗುತ್ತೆ. To form what? To form a saturated solution at what temperature? At a specific or a given temperature. So definition is very important. It is the maximum. Adad nantara if you add a salt, it will not dissolve. Rather, it will start precipitating down. So it is that maximum amount which you are dissolving in 100 grams of solvent fix ಮಾಡಿಟ್ಕೊಳ್ಳಿ at a specific temperature in order to prepare what solution? Saturated solution. ಅರ್ಥ ಆಯ್ತಾ? ನೆಕ್ಸ್ಟ್ ಈ ಒಂದು ಎಕ್ಸ್ಪೆರಿಮೆಂಟ್ನಲ್ಲಿ, ದಿಸ್ ಇಸ್ ಅಗೇನ್ ರಿಲೇಟೆಡ್ ಟು ದ ಪ್ರೀವಿಯಸ್ ಒನ್, ವಿಲ್ ಫಿನಿಶ್ ಆಫ್ ದಿಸ್ ಆ್ಯಂಡ್ ದೆನ್ ವಿಲ್ ಗೆಟ್ ಇನ್ ಟು ದ ಸಾಲ್ಯುಬಿಲಿಟಿ. ಇಲ್ಲೊಂದು ಎಕ್ಸ್ಪೆರಿಮೆಂಟ್ ಮಾಡ್ತಾರೆ ರಾಹುಲ್ ಮತ್ತು ಪ್ರಿಯಾ ಅಂತ ಹೇಳುವವರು. ದೇ ಹ್ಯಾವ್ ಆಸ್ ಟು ಆ್ಯಕ್ಚುಲಿ ಪರ್ಫಾರ್ಮ್ ಆರ್ ಪ್ರಿಪೇರ್ 10% ಮಾಸ್ ಬೈ ಮಾಸ್, 10% ಮಾಸ್ ಬೈ ಮಾಸ್ ಆಫ್ ಸೊಲ್ಯೂಷನ್ ಪ್ರಿಪೇರ್ ಮಾಡ್ತಿದ್ದಾರೆ. ಹಾಗಾದರೆ ಇಬ್ಬರು ತಗೊಂಡಿರುವಂತಹ ಕ್ವಾಂಟಿಟಿಯನ್ನು ಒಂದ್ಸಲ ಓದಿ ನೋಡಿ ಆ್ಯಂಡ್ ಟ್ರೈ ಟು ಡೂ ದಿಸ್ ಪ್ರಾಬ್ಲಮ್ ಬೈ ಯೋರ್ ಸೆಲ್ಫ್, ಆಯಿತಾ? ಸೊ ದಿಸ್ ಇಸ್ ರಿಲೇಟೆಡ್ ಟು percentage problem. So I'll come back to the later part. So you can take the screenshot right now, work on it, and solubility ಬಗ್ಗೆ ಮಾತಾಡಿ, then I'll come to that question. So ಇಲ್ಲಿ solubility is always temperature dependent. Certain salt such as sodium chloride ಇರ್ಬೋದು, potassium chloride, sodium nitrate, ammonium chloride dissolve in water with the absorption of heat. So if you provide heat, they will again dissolve better. ಆಯ್ತಾ? ಬಟ್ ಇಟ್ ಡಿಪೆಂಡ್ಸ್, ಸರ್ಟನ್ ಟೈಮ್ಸ್ ಇಟ್ ಡಿಪೆಂಡ್ಸ್. ಕೆಲವೊಂದು ಸಾಲ್ಟ್, ಓನ್ಲಿ ಫ್ಯೂ ಸಾಲ್ಟ್ಸ್ ಲೈಕ್ ಲಿಥಿಯಂ ಕಾರ್ಬೋನೇಟ್, ಸೋಡಿಯಂ ಕಾರ್ಬೋನೇಟ್, ಮೊನೋಹೈಡ್ರೇಟ್, ಸೀರಿಯಂ ಸಲ್ಫೇಟ್, ಇದೆಲ್ಲ ನಿಮಗೆ ಬೇಕಾಗಿಲ್ಲ. ಎಕ್ಸಾಂಪಲ್ಸ್ ಜಸ್ಟ್ ಫಾರ್ ಯೋರ್ ನಾಲೆಜ್ ಐ ಆಮ್ ಟೆಲಿಂಗ್ ಯು. ಈ ಸಾಲ್ಟ್ ಎಲ್ಲ ವಿಲ್ ಡಿಸಾಲ್ವ್ ಇನ್ ವಾಟರ್, ಬಟ್ ದೇ ವಿಲ್ ಗಿವ್ ದ ಹೀಟ್ ಎನರ್ಜಿ ಔಟ್ಸೈಡ್. ಅವರೇ ಹೀಟನ್ನು ಹೊರಗಡೆ ಕೊಟ್ಟಾಗ ಅದನ್ನು ಎಕ್ಸೋಥರ್ಮಿಕ್ ಪ್ರಾಸೆಸ್ ಅಂತ ಹೇಳ್ತೇವೆ. ಸೊ ಇಫ್ ದ ಸಾಲ್ಟ್ ಇಸ್ ಡಿಸಾಲ್ವಿಂಗ್ ಆ್ಯಂಡ್ ಇವಾಲ್ವಿಂಗ್ ಹೀಟ್ ಔಟ್ಸೈಡ್, upon that if you supply heat, then the process is disaster. ಅಲ್ಲಿ solubility ಆಗಲ್ಲ, solubility will decrease. ಹಾಗಾಗಿ ಅಂಥ ಸಿಚುವೇಶನಲ್ಲಿ we should not raise the temperature. ಎಲ್ಲಿ ಟೆಂಪ್ರೇಚರ್ ಕೊಡಬೇಕು? the moment you raise the temperature, ಆ ಟೆಂಪ್ರೇಚರ್ನ ಅಬ್ಸಾರ್ಬ್ ಮಾಡ್ಕೊಳ್ಳೋಷ್ಟು ಕೆಪಾಸಿಟಿ ಇದೆ ಅವರಿಗೆ ಅಂದರೆ ಮಾತ್ರ ಆ ಟೆಂಪ್ರೇಚರ್ನ ನೀವು ಪ್ರೊವೈಡ್ ಮಾಡಬೇಕು. ಇವುಗಳೇ ಹೀಟನ್ನು ಕೊಡುತ್ತೆ, ಅದ್ರ ಜೊತೆಗೆ ನೀವು ಯಾಕೆ ಹೀಟ್ ಕೊಡ್ತೀರಾ ಅಲ್ವಾ? ಸೊ the dissolution process, ಒಂದು ಸಾಲ್ಟನ್ನು ಕರಗಿಸಬೇಕಾದ್ರೆ, if the dissolution process is exo, then do not raise the temperature. If the dissolution process is endo, then raise the temperature. Only for endothermic salt dissolving process, solubility value increases with raise in temperature. ನೆನ್ಪಿಟ್ಕೊಳ್ಳಿ ಆ ಪಾಯಿಂಟನ್ನು. ಸೊ ನೋಟ್ ಕೂಡ ಹೀಗೆ, ಸಾಲ್ಯುಬಿಲಿಟಿಯಲ್ಲಿ ಯಾವಾಗಲೂ ಕೂಡ ವಿ ಕನ್ಸಿಡರ್ ಮಾಸ್ ಆಫ್ ದ ಸಾಲ್ವೆಂಟ್, ಬಟ್ ಕಾನ್ಸಂಟ್ರೇಷನಲ್ಲಿ ಡಿನಾಮಿನೇಟರ್ ಫ್ಯಾಕ್ಟರ್ನಲ್ಲಿ ಯಾವಾಗಲೂ ನೀವೇನು ತಗೊಳ್ತಿದ್ರಿ? ಈದರ್ ಮಾಸ್ ಆಫ್ ದ ಸೊಲ್ಯೂಷನ್ ಆರ್ ವಾಲ್ಯೂಮ್ ಆಫ್ ದ ಸೊಲ್ಯೂಷನ್ನ ಕನ್ಸಿಡರ್ ಮಾಡ್ತಾ ಇದ್ರಿ, ರೈಟ್? ನೆಕ್ಸ್ಟ್ ಪಾಯಿಂಟ್ ಇಸ್ ದಿಸ್ ಇಂಪಾರ್ಟೆಂಟ್ calculation based on the solubility. So Pragya tested the solubility of 3 different substances at different temperature and collected the data. 3 ಅಲ್ಲ, ಇಲ್ಲಿ ಆ್ಯಕ್ಚುಲಿ 4 ಆಗಬೇಕು. ಸೊ ಪ್ರಜ್ಞಾ ಟೆಸ್ಟೆಡ್ ದ ಸಾಲ್ಯುಬಿಲಿಟಿ ಆಫ್ 4 different substances. ಯಾವುದೆಲ್ಲ ಅದು? ಪೊಟ್ಯಾಷಿಯಂ ನೈಟ್ರೇಟ್, ಸೋಡಿಯಂ ಕ್ಲೋರೈಡ್, ಪೊಟ್ಯಾಷಿಯಂ ಕ್ಲೋರೈಡ್ ಆ್ಯಂಡ್ ಅಮೋನಿಯಂ ಕ್ಲೋರೈಡ್ at different temperature, 283 Kelvin, 293, 313, 333, 353, 5 different temperatures ನಲ್ಲಿ ಪ್ರಜ್ಞಾ ಏನು ಮಾಡ್ತಾಳೆ? 4 ಸಾಲ್ಟಿದು ಸಾಲ್ಯುಬಿಲಿಟಿಯನ್ನು ಟೆಸ್ಟ್ ಮಾಡ್ತಾರೆ. ಸೊ ಟೆಸ್ಟ್ ಮಾಡಿದಾಗ ಏನಾಗುತ್ತೆ? ಇಷ್ಟೊಂದು ಡೇಟಾಗಳು ಸಿಗುತ್ತೆ. ಇಲ್ಲಿ ಸಾಲ್ವೆಂಟನ್ನು ಶಿ ಕೀಪ್ಸ್ ಇಟ್ ಫಿಕ್ಸ್ಡ್ ಫಾರ್ 100 grams. 100 grams ಆಫ್ ವಾಟರ್ನಲ್ಲಿ ಅಟ್ 283 ಅಲ್ಲಿ ಯಾರು ಮ್ಯಾಕ್ಸಿಮಮ್ ಸಾಲ್ಯುಬಿಲಿಟಿ ತೋರಿಸ್ತಾರೆ? ಮ್ಯಾಕ್ಸಿಮಮ್ ವ್ಯಾಲ್ಯೂ ಸೋಡಿಯಂ ಕ್ಲೋರೈಡ್ ಇದೆ. ಅಟ್ 293 ಅಲ್ಲಿ ಮ್ಯಾಕ್ಸಿಮಮ್ ವ್ಯಾಲ್ಯೂ ಯಾರಿಗಿದೆ? 37, ಅಂದರೆ ಅಮೋನಿಯಂ ಕ್ಲೋರೈಡ್. ಅಟ್ 313 ಅಲ್ಲಿ ಸೊ ಪೊಟ್ಯಾಷಿಯಂ ನೈಟ್ರೇಟ್ ಶೋಸ್ ದ ಮ್ಯಾಕ್ಸಿಮಮ್ ವ್ಯಾಲ್ಯೂ. ಅಟ್ 333 ಕೆಲ್ವಿನ್ ಅಲ್ಲಿ ಅಗೇನ್ potassium nitrate. 353 ಅಲ್ಲಿ ಇಟ್ಸ್ ದ ಪೊಟ್ಯಾಷಿಯಂ ನೈಟ್ರೇಟ್. ಸೊ ನಿಮ್ಗೆ ಏನು ಅರ್ಥ ಆಯಿತು ಈ ಚಾರ್ಟ್ನಲ್ಲಿ? ಪೊಟ್ಯಾಷಿಯಂ ನೈಟ್ರೇಟ್ ಸಾಲ್ಯುಬಿಲಿಟಿ ಈಸ್ ಇನ್ಕ್ರೀಸಿಂಗ್ ವಿತ್ ರೈಸ್ ಇನ್ ಟೆಂಪ್ರೇಚರ್. ಯಾವುದು ಕಾನ್ಸ್ಟೆಂಟ್ ಆಗಿದೆ? ಯಾವುದೇ ಟೆಂಪ್ರೇಚರ್ ತಗೊಳ್ಳಿ, 36, 36, 36, 37, 37, ಅಂದರೆ ಸೋಡಿಯಂ ಕ್ಲೋರೈಡ್ ಸಾಲ್ಯುಬಿಲಿಟಿ ಈಸ್ ಆ್ಯಕ್ಚುಲಿ ನಾಟ್ ಇನ್ಕ್ರೀಸಿಂಗ್ ವಿತ್ ದ ರೈಸ್ ಇನ್ ಟೆಂಪ್ರೇಚರ್.
ಓಕೆ, ಸೊ ದ್ಯಾಟ್ ಪಾರ್ಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಈಗ ಅವ್ರ ಕ್ವೆಶನ್ ಏನು ಕೇಳ್ತಾರೆ ಅಂತ ಹೇಳಿದ್ರೆ, ದ ವೆರಿ ಫಸ್ಟ್ ಕ್ವೆಶನ್ ಇಸ್, what mass of potassium nitrate would be needed to produce the saturated solution of potassium nitrate in 50 grams of water 313 Kelvin at 313 Kelvin? So 50 grams ನಲ್ಲಿ 313 ಅಲ್ಲಿ ಎಷ್ಟು ಬೇಕಾಗುತ್ತೆ? 313 ಅಲ್ಲಿ 100 grams ನಲ್ಲಿ potassium nitrate ಯಾವ ಸಾಲ್ಟ್ ತಗೊಂಡಿದ್ದಾರೆ ಅವರು? ಸೊ ವಿಚ್ ಸಾಲ್ಟ್ ಇಸ್ ಬಿನ್ ಆಸ್? ಪೊಟ್ಯಾಷಿಯಂ ನೈಟ್ರೇಟ್ ಐತಾನೆ. ಸೊ ನೋಡಿ ಇಲ್ಲಿ ಚಾರ್ಟಲ್ಲಿ ಅವ್ರು ಕೊಟ್ಟಿದ್ದಾರೆ, 313 ಅಲ್ಲಿ 100 grams ಆಫ್ ವಾಟರ್ನಲ್ಲಿ 62 ಗ್ರಾಮ್ ಡಿಸಾಲ್ವ್ ಆಗಿದೆ. ಹಾಗಾದರೆ ಇದ್ರದ್ದು ಅದೇ ಟೆಂಪ್ರೇಚರ್ನಲ್ಲಿ ಇದ್ರದ್ದು ಹಾಫ್ ಆಫ್ ದ ವಾಟರ್ ತಗೊಂಡ್ರೆ 100 ಗ್ರಾಮ್ನಲ್ಲಿ 62 ಗ್ರಾಮ್ ಆದರೆ ಅದ್ರದ್ದು ಅದೇ ಟೆಂಪ್ರೇಚರ್ನಲ್ಲಿ 50 ಗ್ರಾಮ್ಸ್ನಲ್ಲಿ ಎಷ್ಟು ಅಂತ ಹೇಳಿ ಕೇಳಿದ್ದಾರೆ ಅವರು. ರೈಟ್, ಸೊ ವಿಲ್ ಸಾಲ್ವ್ ದ ವೆರಿ ಫಸ್ಟ್ ಕ್ವೆಶನ್. ಹೇಗೆ ಸಾಲ್ವ್ ಮಾಡ್ತೀರಾ? ಟೆಂಪ್ರೇಚರ್ ಕಾನ್ಸ್ಟೆಂಟ್ ಇದೆ ಎಟ್ 313 ಕೆಲ್ವಿನ್, 100 ಗ್ರಾಮ್ನಲ್ಲಿ 62 ಗ್ರಾಮ್ ಆಫ್ ಪೊಟ್ಯಾಷಿಯಂ ನೈಟ್ರೇಟ್ ಸಾಲ್ಟ್ ಡಿಸಾಲ್ವ್ ಆಗ್ತಾ ಇದೆ. ಸಾಲ್ಯುಬಿಲಿಟಿ ಇಸ್ ಈಕ್ವಲೆಂಟ್ ಟು 62. ಹಾಗಾದರೆ 50 ಗ್ರಾಮ್ನಲ್ಲಿ ಎಷ್ಟು? ಹಾಫ್ ಆಫ್ ಇಟ್ ವಿಚ್ ಇಸ್ ಈಕ್ವಲ್ ಟು 31 ಗ್ರಾಮ್. ನೀವು ಅದನ್ನು ಕ್ರಾಸ್ ಕೂಡ ಮಲ್ಟಿಪ್ಲೈ ಮಾಡ್ಬೋದು. 50 ಇಂಟು 62 ಡಿವೈಡೆಡ್ ಬೈ 100. ಇದನ್ನು ಕೂಡ ಸಾಲ್ವ್ ಮಾಡಿ. ಸೊ ವಾಟ್ ಎವರ್ ದಿ ಆನ್ಸರ್ ಯು ಗೆಟ್, ಇಟ್ ಶುಡ್ ಬಿ ಹಾಫ್ ಆಫ್ 62, ದಟ್ ಇಸ್ 61. Next question. Pragya makes saturated solution of potassium chloride in water at 353 Kelvin and leaves the solution to cool at room temperature. What would she observe as the solution cools? Explain. So at 313 Kelvin ali, if she has made a saturated solution, then if she is allowing to cool, enagutte while cooling the solute starts crystallizing. While cooling, the solute starts crystallizing. That is a point. Crystallizing start agutte. So she observes the crystallization of salt. Find the solubility of each salt at 293 Kelvin. Which salt has the highest solubility at 293 Kelvin? Chart ನೋಡಬೇಕು ಇದಕ್ಕೆ ನಾವು. So fix the value 293 Kelvin ಅಲ್ಲಿ. Just look into this. Which salt has maximum value? It's not 36, it's 37. Ammonium chloride has the maximum solubility value. So your answer should be, this is for second question. For third question, ammonium chloride has maximum solubility. Ammonium chloride ಗೆ ಜಾಸ್ತಿ solubility ಇದೆ ಅಂತ ಹೇಳಿ. Last question. What is the effect of change of temperature on solubility of the salt? Generally, solubility should be maximum with raise in temperature, except few salt, alva? Solubility value should increase with raise in temperature ಅಂತ ಹೇಳಿ ಕೂಡ ಹೇಳ್ಬೋದು. Next, what did we learn today? We learned about concentration. Summary ಮಾಡೋದಾದ್ರೆ ನಾವೇನು ಕಲ್ತ್ವಿ ಇವತ್ತು? ಕಾನ್ಸಂಟ್ರೇಷನ್ ಬಗ್ಗೆ ಕಲ್ತ್ವಿ. ಅದರಲ್ಲಿ we learned about mass to mass percentage. 100 ಗ್ರಾಮ್ಸ್ನಲ್ಲಿ ಎಷ್ಟು ಸೊಲ್ಯೂಟ್ ಇರುತ್ತೆ? ಸೊಲ್ಯೂಷನಲ್ಲಿ ಯಾವುದೇ ಸೊಲ್ಯೂಷನ್ ಆಫ್ 100 ಗ್ರಾಮ್ಸ್ನಲ್ಲಿ ಎಷ್ಟು ಸೊಲ್ಯೂಟ್ ಇರುತ್ತೆ? ಎಕ್ಸ್ಕ್ಯೂಸ್ ಮೀ. ವಾಲ್ಯೂಮ್ ಬೈ ವಾಲ್ಯೂಮ್ ಪರ್ಸೆಂಟೇಜ್ ಕಲ್ತ್ವಿ. ಅಂದರೆ 100 ml ಆಫ್ ಯಾವುದೇ ಸೊಲ್ಯೂಷನಲ್ಲಿ ಎಷ್ಟು ಸೊಲ್ಯೂಟ್ ಇರಬಹುದು? ಅದೇ ಥರ ಮಾಸ್ ಬೈ ವಾಲ್ಯೂಮ್ ಅದನ್ನು ಕೂಡ ಕಲ್ತ್ವಿ. ರೈಟ್. ದೆನ್ ವಿ ಲರ್ನ್ಡ್ ಅಬೌಟ್ ಸಾಲ್ಯುಬಿಲಿಟಿ. ರಿಮೆಂಬರ್, ಸಾಲ್ಯುಬಿಲಿಟಿ ಅಂತ ಹೇಳಿದರೆ ಇಟ್ ಈಸ್ ದಿ ಮ್ಯಾಕ್ಸಿಮಮ್ ಅಮೌಂಟ್ ಆಫ್
solute, we can add to a fixed gram, 100 grams of solvent to prepare a saturated solution. And I also told you that yavagila saturated solutions ನೀವು prepare ಮಾಡ್ತಿರೋ. So in the previous class I explained this. Saturated solution anna, if you heat it further, it becomes what? Unsaturated. Ali matte kuda you can add what? Solute. It becomes unsaturated. I'll write it neatly. If you heat it further, it becomes unsaturated. If you cool this further, it becomes super saturated. This is the difference. Just know this difference. That's it. I hope today's concentration and solubility problems were clear to you. So do solve more problems whichever you encounter. So any doubts you have, you can put the comment in comment box. Till then, bye. Take care.